ಸೊ ಪ್ರಿನ್ಸಸ್ ರಸ್ತೆ ಹೆಸರು ಉಲ್ಲೇಖ ಇರುವಂತಹ ಒಂದಷ್ಟು ದಾಖಲೆಗಳು ಈಗ ಅಲ್ಲಿ ಲಭ್ಯವಾಗ್ತಾ ಇವೆ. ಸುಮಾರು 45 ವರ್ಷದಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲಾ ದಾಖಲೆಗಳಲ್ಲೂ ಕೂಡ ನಮ್ಮ ಮನೆ ಅಡ್ರೆಸ್ ಬಂದು ಅದು ಪ್ರಿನ್ಸಸ್ ರಸ್ತೆ ಅಂತಾನೆ ಇದೆ. ನಮಗೆ ಬರೋ ಎಲ್ಲಾ ಪತ್ರದಲ್ಲೂ ಕೂಡ ನಮಗೆ ಕೊರಿಯರ್ ಬರಲಿ ಅಥವಾ ಪತ್ರಗಳು ಬರಲಿ ಅದರಲ್ಲಿ ಪ್ರಿನ್ಸಸ್ ರಸ್ತೆ ಅಂತಾನೆ ನಮೂದು ಮಾಡ್ತೀವಿ ಅಂತ ಹೇಳಿ ಮನೆ ಮಾಲೀಕರಾದ ನೇಹಾ ಗುಪ್ತಾ ಅವರು TV9 ಜೊತೆಗೆ ಮಾತಾಡ್ತಾ ಹೇಳ್ಕೊಂಡಿದ್ದಾರೆ. 1980ರಿಂದ ಸುಬೋಧ್ ಕುಮಾರ್ ಮತ್ತು ನೀತಾ ಗುಪ್ತಾ ಅನ್ನೋರ ಕುಟುಂಬ ಇಲ್ಲಿ ವಾಸ ಮಾಡ್ತಾ ಇದೆ. ಅವರ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮನೆ ವಿಳಾಸ ಇದೇ ಇರೋದು. ಅದರಲ್ಲಿ ಎಲ್ಲ ದಾಖಲೆಗಳಲ್ಲೂ ಕೂಡ ಪ್ರಿನ್ಸಸ್ ರಸ್ತೆ ಅಂತ ನಮೂದು ಮಾಡಿದೆ. ನಮ್ಮ ಪ್ರತಿನಿಧಿ ದಿಲೀಪ್ ಅವರನ್ನ ಮಾತಾಡಿಸಿದ್ದಾರೆ, ನೇಹಾ ಗುಪ್ತಾ ಅವರನ್ನ. ಜೊತೆಗೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ, ಬನ್ನಿ ನೋಡೋಣ. ಪ್ರಿನ್ಸಸ್ ರಸ್ತೆ ಇತ್ತು ಅನ್ನುವಂಥದ್ದು ಕೆಲವರ ವಾದ ಆಗಿದ್ರೆ, ಕೆಲವರು ಇಲ್ಲ ಈಗ ಸಿದ್ದರಾಮಯ್ಯನವರ ಹೆಸರಿಡಬೇಕು ಅನ್ನುವಂಥದ್ದು ಕೆಲವರ ವಾದ ಆಗಿರುವಂಥದ್ದು. ಆದರೆ ಈ ರಸ್ತೆಗೆ ಹೆಸರೇ ಇರಲಿಲ್ಲ ಪ್ರಿನ್ಸಸ್ ಅನ್ನುವಂಥದ್ದು ಕೆಲವರ ವಾದ ಆಗಿತ್ತು. ಆದರೆ ಈ ಒಂದು ರಸ್ತೆಯಲ್ಲಿ ಕೆಲವು ಮನೆಗಳಲ್ಲಿ ಈ ಒಂದು ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು ಹೆಸರಿದೆ ಅನ್ನೋದು ಇದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಾ ಇತ್ತು. ಹಿಂದೆಯಿಂದನೂ ಕೂಡ ಪ್ರಿನ್ಸಸ್ ರೋಡ್ ಅಂತ ಕರಿತಾ ಇತ್ತು ಅನ್ನುವಂಥದ್ದಕ್ಕೆ ಇದು ದೊಡ್ಡ ಸಾಕ್ಷಿಯಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಈ ಒಂದು ಮನೆಯ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಅವರು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಸಾಕಷ್ಟು ವಿವಾದ ಆಗ್ತಾ ಇದೆ ಈ ಒಂದು ವಿಚಾರ. ಇದು ಗೊತ್ತಿದೆಯಾ ನಿಮಗೆ? ಈ ರಸ್ತೆಗೆ ಹೆಸರೇ ಇರಲಿಲ್ಲ, ಪ್ರಿನ್ಸಸ್ ಅನ್ನುವಂಥದ್ದು ಹೆಸರೇ ಇಲ್ಲ ಅಂತ. ನಿಮ್ಮ ಮನೆಗೆ ಹೆಸರಿದೆ, ಕೇಳಿ ಬಂದಿದೆ. ಹೊಸದಾಗಿ ನ್ಯೂಸಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಒಬ್ಬರು ಹಿಸ್ಟಾರಿಯನ್ ಇದ್ದಾರೆ ಮೈಸೂರಲ್ಲಿ, ಅವ್ರ ಹೆಸರು ಜ್ಞಾಪಕ ಬರ್ತಾ ಇಲ್ಲ ನನಗೆ. ಅವ್ರು ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾಕೆ ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ಯಾಕೆ ಬಂದಿತ್ತು ಹೆಸರು. ನಮಗೂ ಗೊತ್ತಿರಲಿಲ್ಲ. ಅವ್ರ ಸ್ಟೋರಿ ಕೇಳಾದ್ಮೇಲೆ ಈ ಒಡೆಯರ್ಗಳು ಇದ್ದಾಗ ಈ ರೋಡಲ್ಲಿ ಅವರು ಪ್ರಾಮಿನೆಂಟ್ ಆಗಿರುವ ತುಂಬ ಫೆಸಿಲಿಟೀಸ್ನ ಕಟ್ಟಿದ್ದಾರೆ. ಓಕೆ, ಈ ಫಸ್ಟು ಸ್ಟಾರ್ಟ್ ಆಗೋದು ರೈಲ್ವೆ ಸ್ಟೇಷನ್ ಆದಮೇಲೆ ರೈಲ್ವೆ ಮ್ಯೂಸಿಯಂ ಬರುತ್ತೆ, CFTRI ಆದಮೇಲೆ ಇಲ್ಲಿ ಆಕಾಶವಾಣಿಯಿಂದ ಇಲ್ಲಿ ಮುಂದೆ ಬಂದ ಕೂಡಲೇ ಈಗ ಇಲ್ಲಿ ದೇವಸ್ಥಾನ ಇದೆ. ಮುಂದಕ್ಕೆ ಹೋಗ್ತಾ ಇದ್ದರೆ ನೀವು ಅಲ್ಲಿ ಸ್ಯಾನಿಟೋರಿಯಂ ಕಟ್ಟಿರೋದು ಯಾರು? ಒಡೆಯರ್ ಟೈಮಲ್ಲಿ PK ಸ್ಯಾನಿಟೋರಿಯಂ. ಅದು PK ಸ್ಯಾನಿಟೋರಿಯಂ ಒಡೆಯರ್ಗಳ ಹೆಸರು. ನೀವು ಯಾವಾಗಿಂದ ಈ ಮನೇಲಿ ಇದ್ದೀರಾ ಮೇಡಮ್? ಯಾವ ಡಾಕ್ಯುಮೆಂಟ್ ಏನೆಲ್ಲ ಇದೆ ನಿಮ್ಮ ಹತ್ರ? ಡಾಕ್ಯುಮೆಂಟ್ಸ್ ಅಂದರೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಫಸ್ಟ್ ಮಾತಾಡೋಣ. ಓಕೆ, ಗೌರ್ಮೆಂಟ್ ಬ್ಯಾಂಕ್, SBI, SBM. ಈ ಯಾದಗಿರಿಯಲ್ಲಿ SBM ಬ್ಯಾಂಕ್ ಇದೆ. ಮುಂಚೆ ಅಲ್ಲೆಲ್ಲ ಬ್ಯಾಂಕ್ ಮಾಡ್ತಾ ಇದ್ವಿ ನಾವು. ಅದು ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಗೌರ್ಮೆಂಟ್ ಡಾಕ್ಯುಮೆಂಟ್ಗಳಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿರೋದು. 2627/1 ಪ್ರಿನ್ಸಸ್ ರೋಡ್, ಆಪೋಸಿಟ್ ರೈಲ್ವೆ ಹಾಸ್ಪಿಟಲ್. ಅಲ್ಲಿ ಹಿಂದೆ ಇರೋದು ರೈಲ್ವೆ ಹಾಸ್ಪಿಟಲ್, ನಾವು ನಿಂತಿರುವ ಕಡೆಯಿಂದ. ಬೇರೆ ಅಡ್ರೆಸ್ ಅಂತೂ ಆಗೋಕ್ಕಾಗಲ್ಲ. ಇದು ರೈಲ್ವೆ ಹಾಸ್ಪಿಟಲ್ ಇದು ಒಂದೇ ಇರೋದು. ನಿಮ್ಮ ಮನೆ ಡಾಕ್ಯುಮೆಂಟು ಎಲ್ಲ ಪತ್ರಗಳೆಲ್ಲ ಅದರಲ್ಲೆಲ್ಲವೂ ಕೂಡ ಪ್ರಿನ್ಸಸ್ ರಸ್ತೆ ಅಂತಲೇ ಇದೆಯಾ? ಹೌದು. ಅಂದರೆ ಎಷ್ಟು ವರ್ಷದಿಂದ ಗೊತ್ತಿದೆ ನಿಮಗೆ? ನಾವು ಈ ಮನೆಗೆ ಬಂದಿರೋದು ರಫ್ಲಿ ಅರೌಂಡ್ 45 ಇಯರ್ಸ್ ಹಿಂದೆಯಿಂದ. ಆವಾಗಲಿಂದ ನಾವು ಎಲ್ಲ ಲೆಟರ್ಸ್ ನಾವು ಕೋರ್ಸ್ ಮಾಡ್ತಾ ಇರೋದು. ಮುಂಚೆ ಫೋನ್ಗಳು ಇರ್ತಾ ಇರಲಿಲ್ಲ ಅಷ್ಟು ಮಾತಾಡೋಕ್ಕೆ. ಫೋನು, ಫೇಸ್ ಟೈಮ್ ಕಾಲು, ಇಂಟರ್ನೆಟ್ ಏನೂ ಇರಲಿಲ್ಲ. ಎಲ್ಲ ಕಮ್ಯುನಿಕೇಷನ್ ಪತ್ರಗಳ ಮುಖಾಂತರನೇ ಆಗ್ತಾಯಿತ್ತು. ಆ ಎಲ್ಲ ಲೆಟರ್ಗಳು ನಾವು ಇದೇ ನಮಗೆ ಅಡ್ರೆಸ್ಗೆ ಬರ್ತಾ ಇದೆ. ಇವಿಷ್ಟು ಮನೆ ಮಾಲೀಕರ ಮಾತುಗಳಾಗಿರುವಂಥದ್ದು. ಅಂದರೆ ಕಳೆದ 40-50 ವರ್ಷಗಳಿಂದ ಮನೆಯ ದಾಖಲಾತಿಗಳು ಇದೇ ಒಂದು ಹೆಸರಿನಲ್ಲಿದೆ. ಅಂದರೆ ಪ್ರಿನ್ಸಸ್ ರೋಡ್ ಅನ್ನುವಂಥ ಹೆಸರಿನಲ್ಲೇ ದಾಖಲಾತಿಗಳಿರುವಂಥದ್ದು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.